ಈ ಆಟೋದಲ್ಲಿ ನಾವೇ ಇದ್ದೀವಿ. ಸೊ ಇದು ಡೇ 7 ನಮ್ಮದು. ಓಕೆ, ಡೇ 7 ನಾರ್ತ್ ಇಂಡಿಯಲ್ಲಿ. ಸೊ ಇವಾಗ ನಾವು ದೇಹರಾಡೂನಿಂದ ರಿಷಿಕೇಶ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿದೆ. ಇಟ್ಸ್ ಅರೌಂಡ್ ಎಷ್ಟಪ್ಪ ಟೈಮು, 12 ಗಂಟೆ 11 ನಿಮಿಷ ಆಗಿದೆ. ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕಿನ್ನೂ ಟಿಫಿನೇ ಮಾಡಿಲ್ಲ. ಟಿಫಿನ್ ಇಲ್ಲ ಇವತ್ತು, ಸ್ವಲ್ಪ ಎನರ್ಜಿ ಲೋ ಇರುತ್ತೆ. ಬಟ್ ಅದೇ ರಿಷಿಕೇಶ್ ಹೋಗ್ಬಿಟ್ಟು ಮಾಡೋಣ ಅಂತ. ಹರಿದ್ವಾರಲ್ಲಿ ಹರಿದ್ವಾರ್ ಇಲ್ಲ ರಿಷಿಕೇಶ್ ಅಲ್ಲೂ ಮಾಡೋಣ ಎಲ್ಲಾಗತ್ತೋ ಅಲ್ಲಲ್ಲಿ ತಿನ್ನೋಣ ಮಾಡೋಣ ಅಂತ. ನೋ ವರೀಸ್. ಸೊ ಇವಾಗ ಅದೇ ಇಲ್ಲಿಂದ ಬಸ್ ಸ್ಟಾಪ್ಗೆ. ಬಟ್ ಇನ್ನೊಂದೇನು ಮಜಾ ಅಂದರೆ ಇಲ್ಲಿ ಲೋಕಲಲ್ಲಿ ಓಡಾಡೋದೇ ಸಿಕ್ಕಾಪಡೆ ಮಜಾ ಇದೆ. ಅದೊಂದೇ ಮಜಾ. ಹೌದು, ಅದು ನಿಧಾನ ಈ ಥರ ಆಟೋದು ಇದೆಲ್ಲ ನಾವು ನೋಡೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಸೀರಿಯಸ್ ಆಗಿ ಯಾರಿಗೂ ಈ ಥರ ಅಂತೂ ಸಿಗಲ್ಲ. ಹೌದೌದು. ಬಟ್ ಇಲ್ಲಿ ಲೋಕಲೈಸಲ್ಲಿ ಈ ಥರ ಆಟೋ ಸೈಕಲ್ ತುಳಿತಾರೆ ಅವ್ರಿಗೆ. ಚಿಕ್ಕ ಎಲೆಕ್ಟ್ರಿಕ್ ಆಟೋಸು ನೋಡಿ, ಇದೆಲ್ಲ ಈ ಥರದ ಎಲೆಕ್ಟ್ರಿಕ್ ಆಟೋಸು. ಹೌದು, 5 ರೂಪಾಯಿ 10 ರೂಪಾಯಿ ಅಷ್ಟೇ ತಗೊಳ್ಳೋದು. ಇಲ್ಲಿಂದ ಬಸ್ ಸ್ಟಾಪ್ಗೆ 20 ನಿಮಿಷ 20 ರೂಪಾಯಿ. 20 ನಿಮಿಷ 20 ರೂಪಾಯಿ. ಸೊ ಆರಾಮಾಗಿ ಕಮ್ಯೂಟ್ ಮಾಡ್ಬೋದು. ನೀವು ಏನಾದ್ರೆ ಇಲ್ಲಿಂದ ರಿಷಿಕೇಶ್ಗೆ ಹೋಗ್ಬೇಕಂದ್ರೆ 1 ಅವರ್ ಹೋಗಿ 1 ಅವರ್ ಜರ್ನಿ ಆರಾಮಾಗಿ ಹೋಗಿ ಬರ್ಬೋದು. ನಾವಿವಾಗ ದೇಹರಾಡೂನಿಂದ ರಿಷಿಕೇಶ್ಗೆ ಒಂದು ಗೌರ್ಮೆಂಟ್ ಬಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಒಬ್ಬರಿಗೆ 95 ರುಪೀಸ್. ಇಲ್ಲಿಂದ ದೇಹರಾಡೂನ್ ISBT ಟು ರಿಷಿಕೇಶ್ 95 ರುಪೀಸ್ ಆಗುತ್ತೆ. ಓಕೆ, ಇದು ಬೆಸ್ಟ್ ಮೋಡ್. ಕಡಿಮೆಗೆ ವರ್ಕೌಟ್ ಆಗುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ನಾರ್ಮಲ್ BMTC ಬಸ್ ಥರ ಇದೆ. ಓವರ್ ಆಲ್ ಪಕ್ಕ ಇಲ್ಲ 30 ಆಗಿರುತ್ತೆ. 35 ಒಳಗಡೆ ಆಗಿದೆ. ಸೊ ಇವಾಗ ನಾವು ರಿಷಿಕೇಶ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಪ್ಯಾಕೇಜ್ ಮಾತಾಡಿ ಇವಾಗ ಎಷ್ಟಾಗಿದೆ ಆಲ್ಮೋಸ್ಟ್ ಅವ್ರ ಹತ್ರ ಫೈನಲಿ ಎಲ್ಲ ಬಾರ್ಗೇನ್ ಮಾಡಿ ಒಬ್ಬರಿಗೆ 2750 ರುಪೀಸ್ವರೆಗೂ ಮಾತಾಡಿ ನಮಗೆ ರಿಷಿಕೇಶು ಅವ್ರ ಕ್ಯಾಂಪು ಹರಿದ್ವಾರ್ ಎಲ್ಲ ತೋರಿಸ್ತಾರಂತೆ. ವಿತ್ ಇನ್ ದ ಪ್ಯಾಕೇಜ್ ಒಬ್ಬರಿಗೆ 2750 ವಿತ್ ಇಸ್ ಇನ್ಕ್ಲೂಡಿಂಗ್ ರಿವರ್ ರಾಫ್ಟಿಂಗ್ ಎಲ್ಲ, ಸ್ಟೇ ಫುಡ್ ಎಲ್ಲ ಸೇರಿ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಹೋಪ್ ಇಟ್ ಬಿ ಗುಡ್. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಟೂರ್ ಆಪರೇಟರ್ ಬಸ್ ಸ್ಟ್ಯಾಂಡ್ ಟೂರ್ ಆಪರೇಟರ್ ಅವ್ರು ಮಾಡಿಕೊಟ್ರು. ನೋಡೋಣ ಹೆಂಗಿರುತ್ತೆ ಅಂತ. ಏನು ಅವ್ರ ಲೋಕಲ್ ಕನೆಕ್ಷನ್ಸ್ ಹೆಂಗಿದೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಸೊ ನಮ್ಗೆ ಹರಿದ್ವಾರ್ ಜಂಕ್ಷನ್ ಹಂಗೆ ಡ್ರಾಪ್ ಮಾಡ್ತಾರಂತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತದೆ ಅಂತ. ಹೋಪ್ ಇಟ್ ಬಿ ಗುಡ್. ಸೊ ಫೈನಲಿ ಅಲ್ಲಿ ಹೇಳಿದ್ವಲ್ಲ ನಾವು ಈ ಥರ ಪ್ಯಾಕೇಜ್ ಬುಕ್ ಮಾಡಿದ್ದೀವಿ ಅಂತ. ಹೆಂಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ರಿವರ್ ರಾಫ್ಟಿಂಗಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಸ್ಟ್ ಸೀಟಲ್ಲಿ ಕೂತಿರೋರೆ ಮೋಸ್ಟ್ಲಿ ನಮ್ಮ ರಿವರ್ ರಾಫ್ಟಿಂಗ್ ಗೈಡ್ ಇರಬೇಕು. ಸೊ ನೋಡೋಣ ಹೆಂಗಿರುತ್ತೆ ರಿವರ್ ರಾಫ್ಟಿಂಗು ಅಂತ. ನಾನು ಲಾಸ್ಟ್ ಗೈಡ್ ನೋಡಿ ವಿನೀತ್ ಭಯ್ಯ, ಅದು ಎಕ್ಸೈಟೆಡ್ ನೀವು ಫಾರ್ ದಿ ಅಡ್ವೆಂಚರ್. ಫುಲ್ಲು ಇಲ್ಲಿ ಆ್ಯಕ್ಚುಲಿ 8 ಕಿಲೋಮೀಟರ್ಸ್ ಲಾಂಗ್ ಅಂದರೆ ದಾಂಡೇಲಿಗಿಂತ ದೊಡ್ಡದಿರಬೇಕಲ್ವ ಇದು? ದಾಂಡೇಲಿಗಿಂತ ದೊಡ್ಡದು. ಸೊ ನಾವು 8 ಅಲ್ಲ 10 ಕಿಲೋಮೀಟರ್ಸ್ ತೊಗೊಂಡಿದ್ದೀವಿ ಸುಮ್ಮನೆ ಸ್ವಲ್ಪ ಚೇಂಜ್ ಇರಲಿ ಅಂತ. ನೋಡೋಣ ಹೆಂಗಿರುತ್ತೆ ಅಂತ. ಓವರ್ ಆಲ್ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಒನ್ಸ್ ಟ್ರಿಪ್ ಎಲ್ಲ ನಾವೆಲ್ಲ ಮುಗಿಸಿದ ಮೇಲೆ. ಸೊ ಡೆಫಿನೆಟ್ಲಿ ಹೋಪಿಂಗ್ ಇಟ್ ವಿಲ್ ಬಿ ದ ಬೆಸ್ಟ್. ದಿಸ್ ವಿಡಿಯೋ ವಿಲ್ ಗೆಟ್ ಅಪ್ಲೋಡೆಡ್ ಇನ್ ಯುವರ್ ಲೈಫ್. ಈ ಡಿಸ್ಕಷನ್ ಬಂದು ಏನಕ್ಕೆ ಅಂದರೆ ನಾಳೆ ನಮ್ಮದು ಬಂಗಿ ಜಂಪಿಂಗ್ ಆಕ್ಟಿವಿಟಿ ಇದೆ ಆಯ್ತಾ. ಸೊ ಅದಕ್ಕೆ ಓಕೆ ವಿನೀತ್ ಏನು ಹೇಳ್ತೀರಾ ನೀವು? ಐ ಆಮ್ ಆಲ್ ಎಕ್ಸೈಟೆಡ್ ಟು ಡು ಇಟ್. ಅದಲ್ಲ, ಇದಕ್ಕಿಂತ ಮುಂಚೆ ಒಂದು ಡೈಲಾಗ್ ಬಂತು. ನಾನೇನು ಹೇಳಿದೆ ಅಂದರೆ ಎಲ್ಲ ಆಲ್ಫಾಬೆಟ್ ವೈಸಲ್ಲಿ ಹೋಗೋಣ. ಫಸ್ಟ್ ನವೀನ್ ಬರ್ತಾನೆ, ಆಮೇಲೆ ವಾದಿರಾಜ್ ಬರ್ತಾನೆ, ಆಮೇಲೆ ವಿನೀತ್ ಬರ್ತಾನೆ ಅಂತ. ಸರಿ, ಎಷ್ಟು ಆಮೇಲೆ ಏನೋ ಮಾಡ್ತಾರಲ್ಲ, ಏನೇನು ಚೆಕ್ ಮಾಡ್ತಾರೋ ನಿಂಗೆ ಗೊತ್ತಿರಂಗೆ? ನನಗೆ ಗೊತ್ತಿರಂಗೆ ಫಸ್ಟ್ ಆಳ ನೋಡಿಸ್ತಾರೆ. ಓಕೆ, ಆಳ ನೋಡಿಸ್ಬಿಟ್ಟು BP ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ ಕಂಡೀಷನ್ಸ್. ಬಿಕಾಸ್ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಓಕೆ, ಅದಕ್ಕೆ ಚೆಕ್ ಮಾಡ್ತಾರೆ. ಓಕೆ, ಎಷ್ಟು ಫೀಟ್ ಅದು ಗುರು? 80 ಎಷ್ಟೋ ಇದ್ರು ಫೀಟ್ ನನ್ಗೆ ನೆನಪಿಲ್ಲ. 10,000 ಫೀಟ್ ಹತ್ತಿ ನೋಡ್ಕೊಂಡು 12,500 ಡೇಲಿ ಬಿಟ್ರಿ. 12,500 ಗೈಸ್, ಇವ್ರು ಯಾವ ತರ ಅಂದ್ರೆ 12,500 ಕೇದಾರ್ಖಂಡ್ ಸಬ್ಮಿಟ್ ಹತ್ತಿರ ಬಿಲ್ಡಪ್ ಹಾಕೋತಾ ಇದಾರೆ ಇವರು. ಇದೆಲ್ಲ ಯಾಮೂಲೆ. ಇವತ್ತು ಬೆಳಿಗ್ಗೆ ಚಳಿ ಆಗ್ತಿತ್ತು, ನಮ್ಗೆ ಹೊಡಿತಾ ಇತ್ತು. ನಾನ್ ಅನ್ಕೊಂಡು ನಾನ್ ನೋಡ್ದೆ ಸೈಲೆಂಟ್ ಆದ್ವಿ. ಇದೆಲ್ಲ ಹೇಳ್ತಾ ಇದೀವಿ, ನಾಳೆ ನೋಡೋಣ. ನಮ್ಮ ರಿಷಿಕೇಶ್ ಸ್ಟಾರ್ಟಿಂಗ್ ಪಾಯಿಂಟು.
ಸೊ ಇದು ರಿವರ್ ರಾಫ್ಟಿಂಗ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸೊ ಇಲ್ಲಿ ಹೆಂಗಂದರೆ ಇವರೇ ಹೊಡ್ಕೊಂಡೆ ಕಾಲು. ಸೊ ಇದರಲ್ಲಿ ಇವರೇ ಏನು ಮಾಡ್ತಾರೆ ಅಂದರೆ ಎಲ್ಲ ಫುಲ್ಲು ನಮ್ಮನ್ನ ಕರ್ಕೊಂಬಂದು ಇಲ್ಲೇ ಅವರೇ ಈ ಬೋಟೆಲ್ಲ ಹಾಕ್ಕೊಂಬಂದ್ಬಿಡ್ತಾರೆ. ಜೊತೆಗೆ ಬೋಟು ಜಾಕೆಟ್ಸ್ ಏನು ಬೇಕು ನಮಗೆ ಕೊಟ್ಟು ಇವಾಗ ಬ್ರೀಫ್ ಮಾಡ್ತಾರೆ. ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಹೆಂಗಿರುತ್ತೆ ಬ್ರೀಫಿಂಗು ಏನು ಅಂತ. ಸೊ ಇಲ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್ ಐ ಫೀಲ್. ನೋಡೋಣ ಹೆಂಗಿರುತ್ತೆ ಅಂತ. ಹಾಂ, ಚೆನ್ನಾಗಿರುತ್ತೆ. ಇವರು ಫುಲ್ ಎಕ್ಸೈಟೆಡ್ ಸರ್ ಅವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಶೋರ್ ಶೋರ್ ಸರ್, ಶೋರ್ ಶೋರ್. ಹಾಯ್, ಇವರೇ ನಮ್ಮ ಗೈಡ್, ಇವತ್ತು ನಮ್ಮ ಕರ್ಕೊಂಡು ಹೋಗೋರು 100%. ಶಿಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ದಾರೆ. ಸೊ ವಿನೀತ್, ಹೌ ಯು ಫೀಲಿಂಗ್? ಆಲ್ ಗುಡ್, ಆಲ್ ಗುಡ್. ಸೊ ಹಿಂಗೆಲ್ಲ ಫುಲ್ಲು ಜಾಕೆಟ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಹೆಲ್ಮೆಟ್ ಹಾಕ್ಕೊಂಡು ಫುಲ್ ರೆಡಿ ಆಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಹಾಂ, ನವೀನ್ ಹೇಳಿ. ಏನಿಲ್ಲ, ದಾಂಡೇಲಿಗೆ ಹೋಗಿದ್ವಲ್ಲ, ಇದು ಅದಕ್ಕಿಂತ ಜಾಸ್ತಿ ಫ್ಲೋ ಇರುತ್ತೆ ಅಂತ, ರಿವರ್ ಇಂಟೆನ್ಸ್ ಆಗಿದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಅವ್ರಿಗೂ ರೆಕಾರ್ಡಿಂಗ್ ನಾವು ಕೇಳ್ತೀವಿ. ಸೊ ನೋಡೋಣ, ಹೋಪ್ ಇಟ್ ಬಿ ದ ಬೆಸ್ಟ್. ಇಲ್ಲಿ ಹೋಗ್ತಾ ಇದೀವಿ. ಸೊ ನಾವು ಪ್ರೀವಿಯಸ್ಲಿ ಎಲ್ಲರೂ ದಾಂಡೇಲಿಲಿ ಮಾಡಿದೀವಿ. ನೋಡೋಣ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಹಿಂದೆ ಮಾಡಿರೋದು ಆಕ್ಚುಲಿ, ಸೊ ತುಂಬಾ ಟೈಮ್ ಹಿಂದೆ ಮಾಡಿರೋದು. ವಿಲ್ ಚೆಕ್ ವೆದರ್ ದಟ್ ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಹಿಯರ್ ಆರ್ ನಾಟ್. ಇಲ್ಲಿರೋ ಫ್ಲೋಗೆ ಅಂತೂ ಅಯ್ಯೋ ಗುರು, ಹೆಂಗಿದೆ ಗುರು ಇದು, ಯಪ್ಪ. ಕರೆಂಟ್ ಸ್ವಲ್ಪ ಜಾಸ್ತಿ ಇದೆ. ಹೋಪ್ ಇಲ್ ಬಿ ಗುಡ್. ಹಾಯ್. ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವರು ನಮ್ಮ ಗ್ರೂಪ್ ಅವರೇ, ಅಲ್ಲಿಬ್ರು ನಿಂತಿಯಾರಲ್ಲ, ಅವರು ಬರ್ತಾ ಇದ್ದಾರೆ ಅವರಿಬ್ರು. ಸೊ ಹಾಂ, ಇದು ಟೆರೈನ್ ನೋಡಿ. ಇಷ್ಟು ಫುಲ್ ನಾವು ಟ್ರಕ್ಕಿಂಗ್ ಎಲ್ಲ ಮಾಡಿ ಈ ಥರ ಇಳಿಬೇಕು ಅಂದ್ರೆ ನಮ್ಗೆ ಸೈಕ್ ಆಗೋಗಿದೆ. DC ಅಲ್ಲಿ ಒಬ್ಬ ಬರ್ತಾನೆ ಗೊತ್ತಾ, ಎಲ್ಲ ಇವತ್ತು ನಾವು ಆಕ್ವಾಮ್ಯಾನ್ ಆಗ್ತಾ ಇದೀವಿ. ಆಕ್ವಾಮ್ಯಾನ್ಸ್ ಫ್ರಮ್ ದ ಮೌಂಟೇನ್ಸ್ ಟು ದ ರಿವರ್ಸ್. ಸೊ ಕೇದಾರ್ ಕಂಠ ಆಯಿತು, ದೇಹರಾಡೂನ್ ಆಯಿತು, ಇವಾಗ ರಿಷಿಕೇಶಲ್ಲಿ ಇದ್ದೀವಿ. ಸಾರಿ, ಡೆಲ್ಲಿ ಆಯಿತು. ಸರ್, ಅಯ್ಯೋ ಯಾವ್ದು ಗುರು ಇದು, ಇಳಿಯೋಕ್ಕಾಗ್ತಿಲ್ಲ. ಆಕಾಶ್ ಭಯ್ಯ, ಆರಾಮಾಗಿ ಬಾ. ಎಲ್ಲರೂ ಹುಷಾರಾಗಿ ಬನ್ನಿ. ಸ್ಯಾಂಡ್ ಇದೆ. ಹೆಂಗೋ ಸಮುದ್ರದ ಸ್ಯಾಂಡ್ ಇರುತ್ತಲ್ವ, ಇಲ್ಲಿ ಹೆಂಗೋ ಇದೆ ಬಾರೋ, ಏನೇನೋ ಕ್ವಶನ್ ಕೇಳ್ಬೇಡ ಬಾರ. ನೋಡಿ, ಇವ್ರಿಗೂ ಏನೂ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಇಲ್ಲಿ ನಡೆಯೋಕ್ಕೆ ಹೆವಿ ಕಷ್ಟ ಇದೆ ಗುರು. ದಯವಿಟ್ಟು ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿ ನಡೀರಿ, ಹುಷಾರಾಗಿರಿ. ಟ್ರಾವೆಲ್ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರೋದು ಇಂಪಾರ್ಟೆಂಟು. ಸೊ ಹುಷಾರಾಗಿರೋಣ, ಹುಷಾರಾಗಿ ಟ್ರಾವೆಲ್ ಮಾಡೋಣ, ಹುಷಾರಾಗಿ ಆ್ಯಕ್ಟಿವಿಟೀಸ್ ಮಾಡೋಣ, ಹುಷಾರಾಗಿ ಮನೆ ಸೇರ್ಕೊಳ್ಳೋಣ. ಹಲೋ ಆಕಾಶ್? ಹೌದು, ರೈಟ್ ಅಲ್ಲ? ಓಕೆ, ಲೆಟ್ಸ್ ಗೋ. ನೋಡೋಣ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಹಾಯ್. ಓಕೆ, ಇವರಿಬ್ರು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ಇವರಿಬ್ರು Instagram. So I'm gonna start YouTube soon. So I'm recording everything. Okay. Vinith bhai, excited Vinith bhai. Sorry bhai, photo ಬರಲ್ಲ ಇದರಲ್ಲಿ. ಫೋಟೋ ಬರಲ್ಲ ಇದರಲ್ಲಿ. ಫೋಟೋ ಸ್ಕ್ಯಾಮ್. Okay. So we are excited. ನೋಡೋಣ ಹೆಂಗಿರುತ್ತೆ ಅಂತ. से गंगे मैया की जय का मतलब फॉरवर्ड नहीं है. रुक जाओ. No. Okay, forward again, forward. एक साथ. Come on. Keep paddle. Same time, guys. Forward. Move your body. चलाओ ब्रदर, डरो मत. आप डर रहे हो वेव से. Come on guys, क्या हुआ? Keep paddle guys. Come on. Keep paddle. Okay, stop paddle. Okay guys, wait, huh? Okay guys, now look at the camera side. How was the rapid? Make some noise. Very. एक साथ. Come on. Keep paddle. Same time guys. Forward. Move your body. चलो आप लोग भी जाओ.
Okay. It looks peace. आप भी जाओ, ಫುಲ್ ಸೇಮ್ ಥಿಂಗ್. रिलैक्स मैम. हाँ All the हाँ same thing. नहीं अभी आप कूदो देन उसके बाद पकड़ना. मैम पीछे से पकड़ो, रिलैक्स रहो, पीठ के बल लेट जाओ. Go bro. जाओ ब्रदर. Come on. ಜಂಪ್ करके हाँ हाँ कैसे भी. मैम पीछे रहो, पीछे. किनारा पकड़ो रैप वो बोट का, उसका रस्सी का. गो जंप जंप जंप. Jump bro. रस्सी पकड़ होगी. मजा आया? जाओ आप भी कूदो, सभी कूदो जल्दी. भैया डाइव कर. चलो 1 2 गो जंप. सब कूदो. सबको दो. ओके आप लोग उठ कर आगे आगे आ जाओ. आगे बैठ जाओ, भले ही कूदो मत. आप इधर कूदो, इधर कूदो, इधर. Okay. आप लोग उठ के आगे बैठ जाओ. Oh, Wakanda forever. Come on. रिलैक्स. Peace. मजा आया? मजा आया. गो बैक टू द बोट. Wakanda जाओ अभी forever. जिसको जाना जाओ. आप आगे बैठ जाओ. आप क्यों नहीं जा रहे हो? मुझे पानी से डर है इसीलिए. पानी से डर है. ठंड पानी बहुत थोड़ा ठंड है make इसलिए. some noise करो, नहीं थोड़ा डरेंगे. शोर. What? थोड़ा शोर करते हैं. पानी ठंड है भाई. Last and next rapid is coming. Rapid name is Hilton and bye bye. Say गंगे मैया की. Come on. सर थोड़ा आप आगे बैठो. ओके. अभी थोड़ा रोइंग करते हैं, उसके बाद सभी लोग खड़े होना. ओके चलो फॉरवर्ड. से हेप हेप. गुड. इधर से चल पूरा राइट. उधर कुछ नहीं होता. कम ऑन फास्ट. मोर पावर. घुमा दो. कम ऑन फास्ट. बस वैसे ही चले. उसके चक्कर में ये भी मिस होते हैं. वेरी गुड. कम ऑन फॉरवर्ड गाइस. थोड़ा फास्ट करेंगे अभी. ओके स्टॉप. चलो खड़े हो जाओ, सब लोग खड़े हो जाओ. पैडल का सहारा लो एंड खड़े हो जाओ. जल्दी खड़े हो जाओ ब्रदर. डरो मत, खड़े हो जाओ. अब खड़े हो जाओ. थोड़ा भी डांस शोर हल्ला कुछ भी करो. गुड. मेक सम नॉइज. खड़े हो जाओ. अरे गिरना नहीं है. ಸೊ ಇಲ್ಲಿ ನಾವು Maggie spot. ಮ್ಯಾಗಿ ಸ್ಪಾಟ್ ರಿವರ್ ರಾಫ್ಟಿಂಗ್ ಮಧ್ಯದಲ್ಲಿ ಬಂದಿದ್ದೀವಿ. ಸತೀಶ್! Hip hip! ಸಕ್ಕದಾಗಿದೆ ವ್ಯೂ ಮಾತ್ರ. ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಗುರು. ನೆಕ್ಸ್ಟ್ ಲೆವೆಲ್. ಜೈ ಕರ್ನಾಟಕ ಮತ್ತೆ ಜೈ ಮಹೇಶ್ಮತಿ. ಬೋಲೋ ಶ್ರೀರಾಮಚಂದ್ರ ಜಿ ಕಿ 40, 80. Take Maggie. ಜೈ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಇಲ್ಲಿ. 60. ಇಲ್ಲಿ ಬಂದ್ರೆ ಒಂದು ಸ್ಟಾಪ್ ಹಾಕ್ಸಿ ಒಂದು ಮ್ಯಾಗಿ ಸ್ಪಾಟ್ ಅಂತ ಇದೆ. ಕಾಫಿ ಟೀ ಎಲ್ಲ ಚೆನ್ನಾಗಿ ಸಿಗುತ್ತೆ. ಎಲ್ಲರೂ ತಗೊಳ್ಳಿ. ಸೂಪರ್ ಪ್ಲೇಸ್. ಗಂಗಾ ಆರತಿ ಒನ್ ಆಫ್ ದಿ ಬೆಸ್ಟ್. ಎಲ್ಲ ಇಲ್ಲಿ ತೋರಿಸ್ಬಿಡು. ನಾವು ಆಕ್ಚುಲಿ ಬರಬೇಕು ಅಂತ ಇದ್ವಿ. ನಮ್ಗೆ ಆಗ್ತಾ ಇದೆ ಗಂಗಾ ಆರತಿ ದರ್ಶನ. ಗಂಗಾ ಆರತಿ ಇಲ್ಲೇ ನಡೀತಾ ಇದೆ. ಆಕಾಶ್. ಸಾಯಂಕಾಲ 5-6 ಗಂಟೆ ಮೇಲೆ ಬಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ರಿವರ್ ರಾಫ್ಟಿಂಗ್ ಜೊತೆಗೆ ಗಂಗಾ ಆರತಿನೂ ನೋಡಿದ್ವಿ. ಅಲ್ಲೂ ತೋರಿಸು. ಇಲ್ಲಿ ಲೈಟಿಂಗ್ಸ್ ನೋಡಿ ಅಪ್ಪ ಸಕ್ಕತ್ತಾಗಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್. गाइस थोड़ा पैडल लेंगे सभी लोग बिकॉज़ आगे रॉक से. ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೋಗ್ಬೇಕು. ಸೊ ಇಲ್ಲಿ ನಾವು ರಾಫ್ಟಿಂಗ್ ಮುಗಿಸ್ಕೊಂಡ್ಬಂದು ಎಲ್ಲ ಫುಲ್ ಚಿಲ್ಸಲ್ಲಿದ್ದೀವಿ. ಚಾಟ್ ತಿಂತಾ ಇದ್ದೀವಿ. ಬಿಸಿ ಏರಿಯಾ ಆ್ಯಕ್ಚುಲಿ ಫುಲ್ ಬಿಸಿ ಇದೆ ಇಲ್ಲಿ. ರಿಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಅಲ್ಲಿ ಯಾವಾಗಲೂ ಹೇಳಿದ್ನಲ್ಲ ಬಸ್ ಸ್ಟಾಪಲ್ಲಿ ಹಬ್ಬ ನಮಗೆ ಪ್ಯಾಕೇಜ್ ಮಾಡಿಕೊಟ್ಟ. ಇವತ್ತು ರಿಷಿಕೇಶು, ನಾಳೆ ಹರಿದ್ವಾರ ಎಲ್ಲ ತೋರಿಸ್ತೀನಿ ಅಂತ. ಸೊ ಓಕೆ ರೂಮು ವರ್ತಿದೆ.
ಪರ್ ರೇಟ್ 2750. ರಿವರ್ ರಾಫ್ಟಿಂಗಿಂದ ಹಿಡಿದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟೇಷನು, ಇಲ್ಲಿಂದ ನಾಳೆ ನಮ್ಮ ಆ್ಯಕ್ಟಿವಿಟಿಗೆ ಟ್ರಾನ್ಸ್ಪೋರ್ಟೇಷನ್ನು, ಅದು ಇದು ಎಲ್ಲ ಸೇರಿ ಅಂದರೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ನಮ್ಮ ಕಾಟೇಜ್ ಹಿಂಗಿದೆ, ಬಟ್ ರೂಮು ನೋಡಿ ಆರಾಮಾಗೆಲ್ಲ ಚೆನ್ನಾಗಿದೆ. ಸೊ ಆರಾಮಾಗಿ 4 ಜನ ಆರಾಮಾಗಿರ್ಬೋದು. ಸೊ ತುಂಬ ಚೆನ್ನಾಗಿದೆ ಇದು ರೂಮು, ಪರವಾಗಿಲ್ಲ, ವರ್ತ್ ಅನ್ನಿಸ್ತಾ ಇದೆ, ನಾಟ್ ಬ್ಯಾಡ್. ಏನೋ ನೋಡಿಸ್ಬೇಕು. ಏನು ಹೇಳಿ? ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಯು ವಾಂಟ್? ಕ್ಯಾಮ್ರಾ ಆಫ್ ಮಾಡೋದು. ಓಕೆ ಫೈನ್. ಸೊ ರೂಮ್ ಹೆಂಗೆ ಇಷ್ಟ ಆಯ್ತಾ ಎಲ್ಲರಿಗೂ? ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಓಕೆ, ಥ್ಯಾಂಕ್ ದ ಆರ್ಗನೈಸರ್. ನಾನೇ ಇದನ್ನ ಸಜೆಸ್ಟ್ ಮಾಡಿದ್ದು. ಸೊ ಗುಡ್ ಒನ್. ಗೊತ್ತಾ